द्रष्टुं सम्यक् रज्जुस्वरूपविज्ञानात् तस्माद् वस्तु सतत्वं ज्ञातव्यं बन्धमुक्तये विदुषा। अयोग्ययोगादिव सत्समन्वयात् मात्रादिरूपेण विजृम्भते धीः तत्कार्यम् एतद् द्वितयं यतो मृषां द्रष्टुं ब्रह्मस्वप्न मनोरथेषु ततो विकाराः प्रकृतेः अहं मुखां देहावसाना विषयाश्च सर्वे क्षणे अन्यथा भावितया हि हवीषाम् असत्वम् आत्मा तु कदापि न अन्यथा। ಈ ಎರಡು ಶ್ಲೋಕಗಳಲ್ಲಿ ವಿಶೇಷವಾಗಿ ಆಚಾರ್ಯ ಶಂಕರರು ಯಾವುದು ಅಸತ್ತು ಅನ್ನುವಂತಹದ್ದನ್ನ ಅಸತ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯವನ್ನ ಬಹಳ ಸೊಗಸಾಗಿ ರಸಮಯವಾಗಿ ವರ್ಣನೆಯನ್ನ ಮಾಡಿದ್ದಾರೆ. ಈ ಚಾಪ್ಟರ್ ಅಲ್ಲಿ ಇರ್ತಕ್ಕಂಥದ್ದು ವಿಶೇಷ ಏನಂದ್ರೆ ಸತ್ಯ ಯಾವುದು ಮತ್ತೆ ಅಸತ್ಯ ಯಾವುದು ಅಂತಕ್ಕಂಥದ್ದನ್ನ ಅವರು ಇದರಲ್ಲಿ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆವರಣ ಮತ್ತು ಮಿಥ್ಯಾಜ್ಞಾನ ಮತ್ತು ದುಃಖ ಅಂತ ಏನ್ ಕರಿತೀವಿ, ಇವು ಮೂರು ಪ್ರಮುಖವಾಗಿರ್ತಕ್ಕಂತಹ ತಯಂ ದಷ್ಟು ಅಂತ ಮೂರು ರೀತಿಯಾಗಿರ್ತಕ್ಕಂತಹ ದೋಷಗಳು. ಒಂದು ಆವರಣ, ಇನ್ನೊಂದು ವಿಕ್ಷೇಪ, ಮತ್ತದರಿಂದ ಬಂದಿರತಕ್ಕಂಥ ದುಃಖ. ಸೊ ಈ ಆವರಣ, ವಿಕ್ಷೇಪ ಮತ್ತು ದುಃಖವನ್ನ ಯಾವುದು ವಿಕಾರವಾಗಿರ್ತಕ್ಕಂಥದ್ದು, ಯಾವುದು ಅಸತ್ತಾಗಿರ್ತಕ್ಕಂಥದ್ದು, ಯಾವುದು ಸ್ವಯಂ ಪ್ರಕಾಶ ಒಂದೇ ಇರ್ತಕ್ಕಂಥದ್ದು, ಅದಕ್ಕೆ ಸ್ವಯಂ ಪ್ರಕಾಶ ಇಲ್ಲದೆ ಇರ್ತಕ್ಕಂಥದ್ದನ್ನ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅಯ್ಯೋ ಅಗ್ನಿ ಯೋಗಾದಿ ಇವ ಅಂತ ಹೇಳಿದರು. ಹೇಗೆ ಒಂದು ಕಬ್ಬಿಣದಲ್ಲಿ ಬೆಂಕಿ ಪ್ರವೇಶ ಮಾಡಿದಗಳಿಗೆ ಆ ಕಬ್ಬಿಣಕ್ಕೆ ಹೇಗೆ ಕೆಂಪು ಮತ್ತು ಬಿಸಿ ಗುಣಗಳು ಅದಕ್ಕೆ ತಗಲ್ತವೋ, ಅಂದ್ರೆ ಅದರಲ್ಲಿ ಅಭಿವ್ಯಕ್ತಿ ಆಗ್ತಾವೋ, ಆ ರೀತಿಯಾಗಿ ಈ ಜೀವನನ್ನ ಪ್ರವೇಶ ಮಾಡಿರ್ತಕ್ಕಂತಹ ಆತ್ಮನಿಗೆ ಪ್ರಮಾತೃ ಮತ್ತು ಪ್ರಮೇಯ ಅಂತಕ್ಕಂತಹ ರೀತಿಯಾಗಿ ಅವರು ನಮಗೆ ಇಲ್ಲಿ ಪರಿಚಯ ಮಾಡಿದ ದ್ವಿಮಾತ್ರಂ ಅಂತ. ಸೊ ಈ ಎರಡು ಪ್ರಮಾತೃ ಮತ್ತು ಪ್ರಮೇಯ ಅಂತಕ್ಕಂಥದ್ದು ಎರಡೂ ಕೂಡ ಬುದ್ಧಿಯ ಕಾರ್ಯ ಅಂತ ನೋಡಿದ್ವಿ ನಾವು. ಈ ಪ್ರಮಾತೃ ಮತ್ತು ಪ್ರಮೇಯವನ್ನ, ಅದರ ಕಾರ್ಯಕಾರಣವನ್ನ ನಾವು ಅವಲೋಕಿಸಿದಾಗ ಯಾವುದನ್ನ ನಾನು ಅಂತಂತಾನೆ ತಪ್ಪಾಗಿ ಅಲ್ಲಿ ನಾನು ಅಂತ ಅನ್ಕೊಂಡಿರ್ತಕ್ಕಂಥದ್ದು, ನಾನು ಅಂದಗಳಿಗೆ ಬುದ್ಧಿನೇ ನಾನು, ಅಹಂಕಾರವೇ ನಾನು, ಹೆಂಗಲ್ಲಿ ಹಗ್ಗನ್ನ ತೆಗೆದು ಹಾವು ಅಂತ ಅನ್ಕೊಳ್ತು ಆ ರೀತಿಯಾಗಿ ಇಲ್ಲಿ ಆತ್ಮನನ್ನ ಮರೆ ಮಾಡಿ ನಾನು ಜೀವ ಅಂತ ಅನ್ಕೊಂಡಿರ್ತಕ್ಕಂಥದ್ದು ಮೊದಲನೆಯ ಅಜ್ಞಾನ. ಇದು ಸ್ವರೂಪ ಆವರಣ ಅಂತ ಕರಿತೀವಿ ನಾವು. ನಮ್ಮ ಸ್ವರೂಪ ಏನಂತ ಗೊತ್ತಾಗೋದಿಲ್ಲ. ಇಲ್ಲೇ ಫಸ್ಟೇ ಅಸತ್ತಿಗೆ ಒಳಪಟ್ಬಿಡ್ತದೆ ಜೀವ. ದೆನ್ ಅದಾದ್ಮೇಲೆ ಯಾವಾಗ ಜೀವ ಅಂತ ಅನಿಸ್ಕೊಂಡ ಮೇಲೆ ಜೀವದ ಎಲ್ಲ ಲಕ್ಷಣಗಳು ಅವನ ಮೇಲೆ ಆರೋಪ ಆಗ್ತವೆ. ಹೆಂಗ ಹಾವು ಅಂತ ಅನ್ಕೊಂಡ ಮೇಲೆ ಹಾವಿನ ಲಕ್ಷಣಗಳೆಲ್ಲ ನಮಗೆ ಹೆಂಗ ಮನಸ್ಸಿನಲ್ಲಿ ಆರೋಪ ಆಗ್ತವೆ. ಅದು ಅದರ ವಿಷಯ ಇರ್ತದೆ, ಅದು ಇಂಥ ಜಾತಿ ನಗರವು ಈ ರೀತಿ ಕಚ್ಚಿದರೆ ಹಿಂಗೆಲ್ಲ ಆಗುತ್ತೆ. ಎಷ್ಟೊಂದು ಇದೆ ನಮ್ಮ ತಲೆಯಲ್ಲಿ ಅದರ ಬಗ್ಗೆ. ಅದೇ ರೀತಿಯಾಗಿ ಇಲ್ಲಿ ಯಾವಾಗ ನಾವು ಜೀವ ಅಂತ ಅನ್ಕೊಳ್ತೀವಿ, ಅವಾಗ ಜೀವತ್ವದ ದುಃಖ ಇರ್ಬೋದು, ಅಜ್ಞಾನ ಇರ್ಬೋದು, ವಿಷಯ ಸುಖ ಇರ್ಬೋದು, ಮರಣ ಇರ್ಬೋದು, ಇವೆಲ್ಲವೂ ಕೂಡ ಸಹಜವಾಗಿ ಈ ಸ್ವಭಾವಗಳು ಆರೋಪ ಆಗಿಬಿಡ್ತವೆ. ಯಾವಾಗ ಈ ಆರೋಪಗಳಾಗ್ತವೆ ಅವಾಗ ಏನಾಗುತ್ತೆ, ನ್ಯಾಚುರಲ್ ಆಗಿ
ಕೆಲವೊಂದು ವಿಷಯಗಳಲ್ಲಿ ದುಃಖ ಆಗ್ತಕ್ಕಂಥದ್ದು, ಕೆಲವೊಂದು ವಿಷಯಗಳಲ್ಲಿ ಸುಖ ಆಗ್ತಕ್ಕಂಥದ್ದು. ಈ ರೀತಿಯಾಗಿ ಇದೆಲ್ಲವೂ ಕೂಡ ಈ ಅಸತ್ತು. ಅಲ್ಲಿ ಕಬ್ಬಿಣದಲ್ಲಿ ಅದರದ್ದು ಸ್ವಭಾವ ಬಿಸಿನೂ ಅಲ್ಲ, ಮತ್ತೆ ಬಣ್ಣನೂ ಇಲ್ಲ ಅದು. ಆದರೆ ಬೆಂಕಿಯ ಸ್ಪರ್ಶದಿಂದ ಹೆಂಗದು ರೂಪವನ್ನು ಪಡ್ಕೊಡುತ್ತೋ ಆ ರೀತಿಯಾಗಿ ಇಲ್ಲಿ ನಾನು ಅಂತಕ್ಕಂತಹದ್ದು ಆತ್ಮನ ಸಂವರ್ಗದಿಂದ ಸೇರ್ಕೊಂಡಿರ್ತಕ್ಕಂಥದ್ದು. ಸಂಸರ್ಗ ಅಂತ ಕರೀತಾರೆ ಇದನ್ನು. ಸಂಸರ್ಗದಿಂದ ಸೇರ್ಕೊಂಡಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಯಾವುದು ಬುದ್ಧಿ ಇದೆ, ಯಾವುದು ಮನಸ್ಸಿದೆ, ಯಾವುದು ಇಂದ್ರಿಯ ಇದೆ, ಯಾವುದು ದೇಹ ಇದೆ, ಮತ್ತೆ ದೇಹದಿಂದ ಯಾವುದೆಲ್ಲ ಮಾಡ್ತೀವೋ ಜಗತ್ತು, ಇದೆಲ್ಲವೂ ಕೂಡ ಕಲ್ಪಿತವಾಗಿರ್ತಕ್ಕಂಥದ್ದು ಅಂತ. ಕಲ್ಪಿತವಾಗಿರ್ತಕ್ಕಂಥದ್ದಂದ್ರೆ ಮತ್ತೆ ಚೆನ್ನಾಗಿ ಅರ್ಥ ಮಾಡಿಕೋಬೇಕು. ಅಲ್ಲಿ ಇಲ್ಲಂತ ಅರ್ಥ ಅಲ್ಲ, ಅಲ್ಲಿ ಇದೆ. ಆದ್ರೆ ಇರೋದನ್ನ ಬಿಟ್ಟು ಇಲ್ಲದನ್ನ ಅದು ಆರೋಪ ಮಾಡಿಕೊಂಡದ. ಇದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೋಬೇಕು. ಜಗತ್ತಿಲ್ಲ ಅಂತ ಅರ್ಥ ಅಲ್ಲ, ಜಗತ್ತಿದೆ. ಜಗತ್ತಂದ್ರೆ ಏನು ಅಂತಕ್ಕಂಥದ್ದನ್ನ ಗೊತ್ತಿಲ್ಲ. ಇಂದ್ರಿಯಗಳಿಗೆ ಏನು ಗೋಚರ ಆಗುತ್ತೆ ಅದನ್ನು ಜಗತ್ತಂತ ಅನ್ಕೊಂಡಿದ್ದೀವಲ್ವಾ. ಆದ್ರೆ ಜಗತ್ತಿಗೆ ಅಧಿಷ್ಠಾನವಾಗಿರ್ತಕ್ಕಂಥದ್ದು ಯಾವುದು? ಹಾಗೆ ಇಲ್ಲಿ ಯಾವ ಇಂದ್ರಿಯಗಳು ನೋಡ್ತಾವೋ ಆ ಇಂದ್ರಿಯಗಳಿಗೆ ಅಧಿಷ್ಠಾನವಾಗಿರ್ತಕ್ಕಂಥದ್ದು ಯಾವುದು? ಮನಸ್ಸು. ಮನಸ್ಸಿಗೆ ಅಧಿಷ್ಠಾನವಾಗಿರ್ತಕ್ಕಂಥ ಯಾವುದು? ಬುದ್ಧಿ. ಬುದ್ಧಿಗೆ ಅಧಿಷ್ಠಾನವಾಗಿರ್ತಕ್ಕಂಥದ್ದು ಯಾವುದು? ಜೀವ. ಜೀವನಿಗೆ ಅಧಿಷ್ಠಾನವಾಗಿರ್ತಕ್ಕಂಥದ್ದು ಅದೇ ಆತ್ಮಸ್ವರೂಪವೇ. ಒಳಗಡೆ ಆತ್ಮಸ್ವರೂಪ ಇದೆ, ಹೊರಗಡೆ ಆತ್ಮಸ್ವರೂಪ ಇದೆ. ಒಳಗಡೆಗೆ ಮಿಥ್ಯಾ ಜ್ಞಾನ ಇದೆ, ಹೊರಗಡೆ ಮಿಥ್ಯಾ ಜ್ಞಾನ ಇದೆ. ಈಗ ನಮ್ಮ ಸಂಗತಿ ಹೆಂಗಾಗಿದೆ ಅಂದ್ರ ಒಳಗಡೆ ಇರ್ತಕ್ಕಂಥ ಮಿಥ್ಯಾ ಜ್ಞಾನ, ಹೊರಗಡೆ ಇರ್ತಕ್ಕಂಥ ಮಿಥ್ಯಾ ಜ್ಞಾನ ಇವೆರಡು ಸೇರಿಕೊಂಡು ಜೀವನ ಇದು ಸತ್ಯ ಅಂತಕ್ಕಂಥದ್ದು ನಡೆದು ಬಿಟ್ಟದ. ಇದು ಮಿಥ್ಯಾ ಅಂತ ಗೊತ್ತಿದ್ರು ಸತ್ಯ ಆಗಿಬಿಟ್ಟದೆ. ಯಾಕಂತಂದ್ರೆ ಎಷ್ಟೇ ಶಾಶ್ವತವಾಗಿ ಕಂಡ್ರು ಕೂಡ ಇರಂಗಿಲ್ಲ ಅಲ್ವ ನಾವ್ಯಾರು. ಇರ್ತವೆ ಶಾಶ್ವತವಾಗಿ, ಯಾರು ಇರಂಗಿಲ್ಲ. ನಾವು ಇರಂಗಿಲ್ಲ, ನಮ್ಮ ಜೊತೆಗಿರ್ತಕ್ಕಂಥ ವಸ್ತುಗಳು ಇರಂಗಿಲ್ಲ. ಅಷ್ಟು ಗಟ್ಟಿಯಾಗಿರ್ತಕ್ಕಂಥದ್ದು ಮನೆನೇ ಯಾವಾಗ ಅದೊಂದು ಸ್ವಲ್ಪ ಒಂದು 50 ವರ್ಷ ಆಯ್ತು ಅಂದ್ರೆ ಇದು ಹಳೆ ಮನೆ ಅಂತ ಹೇಳ್ಬಿಟ್ಟು ಅದನ್ನ ಡಿಮಾಲಿಷ್ ಮಾಡಿ ಮತ್ತೆ ಮಾಡರ್ನ್ ಆಗಿ ಕಟ್ಟಿಬಿಡ್ತೀವಿ ನಾವು. ಏನು ಹಾಳಾಗಿರಂಗಿಲ್ಲ, ಆದ್ರೂ ಕೂಡ ಅದು ಹಳೆದಾಗುತ್ತೆ. ಹೊಸ ಕಾಲಕ್ಕೆ ಹೊಂದಾಣಿಕೆ ಆಗಲ್ಲ. ಯಾರು ಬಂದು ಓಹೋ ಇದು ಯಾವ್ದೋ ಒಂದು ಅಜ್ಜನ ಕಾಲದ ಮನೆಗಳಿಗೆ ಪಾಪ ಡಿಸ್ಟರ್ಬ್ ಆಗಿರುತ್ತೆ ಮೈಂಡ್. ಹೀಗೆ ನಮ್ಗೆ ಜಗತ್ತಿನಲ್ಲಿ ಕಲ್ಲು ಮಣ್ಣಿನ ವಸ್ತುಗಳು ಕೂಡ ಶಾಶ್ವತವಲ್ಲ, ಮತ್ತೆ ದೇಹ ಅಂತಲೂ ಮೊದಲೇ ಶಾಶ್ವತವಲ್ಲ ಅಂತಕ್ಕಂಥದ್ದು ಗೊತ್ತಿದೆ. ಇನ್ನು ಅದಕ್ಕಿಂತ ಅಶಾಶ್ವತವಾಗಿರ್ತಕ್ಕಂಥವು ಇಂದ್ರಿಯ ಜ್ಞಾನ, ಅದಕ್ಕಿಂತ ಅಶಾಶ್ವತವಾಗಿರ್ತಕ್ಕಂಥದ್ದು ಮನಸ್ಸಿನ ಜ್ಞಾನ ಅಂತಲೂ ಕೂಡ ಗೊತ್ತದೆ ನಮ್ಗೆ. ಸೊ ಇಷ್ಟು ಅಸತ್ತು ವಸ್ತುಗಳು ಒಳಗೆ ಮತ್ತು ಹೊರಗೆ ಇರ್ತಕ್ಕಂಥದ್ದು. ಈ ಅಸತ್ತು ವಸ್ತುಗಳನ್ನ ನಮಗೆ ಪರಿಚಯ ಮಾಡಿಸಿ ಇದರ ಒಳಗಡೆ ಇರತಕ್ಕಂಥ ಸತ್ವಸ್ತು ಯಾವುದು ಅದನ್ನ ತಿಳಿಸುವಂತಹ ಮುಂದಿನ 2 ಶ್ಲೋಕಗಳನ್ನ ಆಚಾರ್ಯಶಂಕರರು ನಮಗೆ ತಿಳಿಸ್ತಾರೆ. ನಿತ್ಯಾದ್ವಯಾಖಂಡ ಚಿದೇಕರೂಪೋ ಬುದ್ಧ್ಯಾದಿ ಸಾಕ್ಷಿ ಸದಸದ್ವಿಲಕ್ಷಣಃ ಅಹಂ ಪದ ಪ್ರತ್ಯಯ ಲಕ್ಷಿತಾರ್ಥಃ ಪ್ರತ್ಯಕ್ ಸದಾನಂದ ಘನ ಪರಾತ್ಮ. ಇನ್ನೊಂದು ಕೂಡ ಇದಕ್ಕೆ ಲೆಟ್ ಆಗಿರ್ತಕ್ಕಂಥದ್ದು, ಹಾಗೆ ಓದ್ಬಿಡೋಣ. ಇತ್ತಂ ವಿಪಶ್ಚಿತ್ ಸದಸದ್ವಿಭಜ್ಯಾಂ ನಿಶ್ಚಿತ್ಯ ತತ್ವಂ ನಿಜಬೋಧ ದೃಷ್ಟ್ಯಾಂ ಜ್ಞಾತ್ವಾ ಸ್ವಮಾತ್ಮಾನಮಖಂಡಬೋಧಂ ತೇಭ್ಯೋ ವಿಮುಕ್ತ ಸ್ವಯಮೇವ ಶಾಮ್ಯತಿ ಸ್ವಯಮೇವ ಶಾಮ್ಯತಿ.
ನಿತ್ಯಾದ್ವಯಾಖಂಡ ಚಿದೇಕರೂಪಃ ಬುದ್ಧ್ಯಾದಿ ಸಾಕ್ಷಿ ಸದಸದ್ವಿಲಕ್ಷಣಃ ಅಹಂ ಪದ ಪ್ರತ್ಯಯ ಲಕ್ಷಿತಾರ್ಥಃ ಪ್ರತ್ಯಕ್ ಸದಾನಂದ ಘನಃ ಪರಾತ್ಮ. ಈ ಶ್ಲೋಕದಲ್ಲಿ ಸತ್ಸ್ವರೂಪವನ್ನ ವರ್ಣನೆ ಮಾಡಿದ್ದಾರೆ. ನಿತ್ಯ, ಅದ್ವಯ, ಅಖಂಡ, ಚಿತ್ ಏಕರೂಪ, ಬುದ್ಧ್ಯಾದಿ ಸಾಕ್ಷಿ, ಸತ್ ಅಸತ್ ವಿಲಕ್ಷಣ, ಅಹಂ ಪದ ಪ್ರತ್ಯಯ ಲಕ್ಷಿತಾರ್ಥ ಪ್ರತ್ಯಕ್ ಸದಾನಂದ ಘನ ಏತತ್ ಪರಾತ್ಮ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಆರು, 7, 8, 9 ಶಬ್ದಗಳಿಂದ ಆತ್ಮನನ್ನ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ನಿತ್ಯ, ನಿತ್ಯ ಅಂದ್ರೆ ಆತ್ಮನ ಲಕ್ಷಣೆಯನ್ನು ನಿತ್ಯವಾಗಿರತಕ್ಕಂಥದ್ದು, ಅಂದ್ರೆ ಶಾಶ್ವತವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ, ಶಾಶ್ವತವಾಗಿ ಇರ್ತಕ್ಕಂಥದ್ದು ಯಾವುದು? ಅದು ಆತ್ಮ. ಅದು ನಮಗೆ ಗೊತ್ತಾಗಿಲ್ಲ, ಬಟ್ ಆತ್ಮದ ಲಕ್ಷಣವನ್ನು ಹೇಳ್ತಾ ಇರ್ತಾರೆ. ಸುಮ್ಮನೆ ಹೇಳ್ತೀವಿ, ಪಾಠ ಕೇಳಿಬಿಟ್ಟು ಆತ್ಮ ಶಾಶ್ವತ ಅಂತ ಹೇಳ್ತೀವಿ, ಆದ್ರೆ ಅದು ಹೆಂಗ ಶಾಶ್ವತ ಅಂತಕ್ಕಂಥದ್ದು ನಮಗೇನು ಗೊತ್ತಿದೆ? ಪರಿಚಯ ಆಗ್ಯದನ್ರಿ ಯಾರಿಗಾರ? ಆಗಿದೆಯಾ? ಇಲ್ಲ ಸರ್, ಶ್ರವಣ ಆಗಿದೆ ಅಷ್ಟೇ. ಶ್ರವಣ ಆಗಿದೆ. ಹೇಳ್ತೀವಿ ಜಾಗೃತ ಸ್ವಪ್ನ ಸುಷುಪ್ತಿಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಅದು ನಿತ್ಯ ವಸ್ತು ಅಂತ ಹೇಳ್ತೀವಿ, ಕರೆಕ್ಟು. ಆದ್ರೆ ಅದರ ಅನುಭವ ಆಗಿದೆ ಅಂತ ಕೇಳಿದ್ರೆ ಅನುಭವ ಇಲ್ಲ ನಮಗೆ ಯಾವಾಗಲೂ ಕೂಡ. ಸೊ ಜಾಗೃತ ಸ್ವಪ್ನ ಸುಷುಪ್ತಿಯಲ್ಲಿ ಯಾವ್ದು ಅವಸ್ಥೆಗಳಿದಾವೋ ಅವಸ್ಥೆಗಳದೇ ಜ್ಞಾನ ಆಗುತ್ತೆ, ಬಿಟ್ರೆ ವಸ್ತುವಿನ ಜ್ಞಾನ ಆಗಲ್ಲ ನಮಗೆ, ಅಂದ್ರೆ ಸ್ವರೂಪದ ಜ್ಞಾನ ಆಗೋದಿಲ್ಲ. ಆದ್ರೆ ಇಲ್ಲಿ ಶಂಕರ್ ನಮ್ಗೆ ಹೇಳ್ತಾ ಇದ್ದಾರೆ, ಇದು ಆತ್ಮ ಅಂತಕ್ಕಂಥದ್ದು ಯಾವಾಗಲೂ ನಿತ್ಯವಾಗಿರ್ತಕ್ಕಂಥದ್ದು, ಶಾಶ್ವತವಾಗಿರ್ತಕ್ಕಂಥದ್ದು. ಒಂದನೇ ಕ್ವಾಲಿಟಿ. ಎರಡನೇದು ಅದ್ವಯ ನ ದ್ವಯ, ಅಂದ್ರೆ ತನಕ್ಕಿಂತ ಭಿನ್ನವಾಗಿ ಯಾವುದು ಇಲ್ಲ ಅಂತದ್ದು ಅದ್ವಯ ಅಂತ, ಒಂದೇ ಇರತಕ್ಕಂಥದ್ದು. ಮತ್ತೆ ಮೂರನೇದು ಅಖಂಡ ಅಂತ. ಖಂಡ ಅಂತಂದ್ರೆ ಭಾಗ. ನಾವೇನ್ ಮಾಡ್ತೀವಿ, ವಸ್ತುಗಳನ್ನ ಕಾಲಗಳನ್ನ ಖಂಡ ಮಾಡ್ತೀವಿ ನಾವು. ಆದ್ರೆ ದೇಶ ಕಾಲಕ್ಕೆ ಒಳಪಡಿಸ್ಬಿಟ್ಟು ನಾವು ಖಂಡ ಮಾಡ್ತೀವಿ. ಆದ್ರೆ ಇದು ದೇಶ ಕಾಲಕ್ಕೆ ಅತೀತವಾಗಿರ್ತಕ್ಕಂಥದ್ದು ಅಂತ. ಸೊ ಸ್ಥೂಲವಾಗಿರ್ತಕ್ಕಂಥದ್ದನ್ನೆಲ್ಲ ನಾವು ಖಂಡ ಮಾಡ್ತೀವಿ. ಆದ್ರೆ ಯಾವುದು ಸೂಕ್ಷ್ಮವಾಗಿದಾವೋ ಆ ಸೂಕ್ಷ್ಮವಾಗಿರ್ತಕ್ಕಂಥವು ನಮಗೆ ಖಂಡಕ್ಕೆ ಸಿಕ್ಕರೂ ಕೂಡ ಅವು ಅಖಂಡವಾಗಿರ್ತಕ್ಕಂಥದ್ದು ಅಂತ. ಈಗ ನಾವು ಗಾಳಿಯನ್ನ ಒಂದು ಟೈರಲ್ಲಿ ಹಿಡಿದಾಕ್ತೀವಿ, ಅದನ್ನು ವೇಟ್ ಮಾಡ್ತೀವಿ. ಬಟ್ ಆ ಟೈರಲ್ಲಿ ಏನ್ ಸೇರಿಕೊಂಡಿದ್ದು ಅಷ್ಟೇ ಗಾಳಿ ಅಲ್ಲ, ಹೊರಗಡೆಗೆ ಗಾಳಿ ಹಂಗೆ ಹೊರಗಡೆ ಬಂದ್ಬಿಟ್ರೆ ಅದು ಹಂಗೆ ಬೆರೆತು ಬಿಡ್ತದೆ ಗಾಳಿಯಲ್ಲಿ. ಹಾಗೆ ಆಕಾಶ, ಇವೆಲ್ಲವೂ ಕೂಡ ಖಂಡವಾಗಿ ಕಂಡರೂ ಕೂಡ ಆದ್ರೆ ಇವು ಅಖಂಡವಾಗಿರ್ತಕ್ಕಂಥವು. ವಿಶೇಷವಾಗಿ ಗಾಳಿಯನ್ನು ನಾವು ಖಂಡದಲ್ಲಿ ಕಾಣಬಹುದು. ಯಾಕಂತಂದ್ರೆ ಸ್ವಲ್ಪ ಮೇಲೆ ಓದಿವಂತಂದ್ರೆ ಅಲ್ಲಿ ಸೊ ವಾಯುಮಂಡಲ ಎಲ್ದೇ ಇರ್ತಕ್ಕಂಥದ್ದು ಗೊತ್ತಾಗುತ್ತೆ ನಮಗೆ. ಖಂಡ ಅಂದ್ರೆ ಅಳತೆ ಮಾಡಕ್ ಸಿಗುತ್ತೆ. ಭೂಮಿಯಿಂದ ಎಷ್ಟು ಕಿಲೋಮೀಟರ್ ಎತ್ತರದಲ್ಲಿ ವಾಯುಮಂಡಲ ಇದೆ, ಸಂಚರಿಸ್ತಾ ಇದೆ ಅಂತ ಗೊತ್ತಾಗುತ್ತೆ. ಆದ್ರೆ ಅದ್ರ ಆಚೆ ಹೋದ್ವಿ ಅಂದ್ರೆ ಅದ್ರ ಆಚೆ, ವಾಯುಮಂಡಲದ ಆಚೆ ಇನ್ನೊಂದಿದೆ, ಅದು ಆಕಾಶ. ಅದು ಆಕಾಶ ಅಂತಕ್ಕಂಥದ್ದು ಹೆಂಗ
ಖಂಡದಲ್ಲಿ ಸಿಕ್ಕರೂ ಕೂಡ ಅಖಂಡವಾಗಿದೆಯೋ ಹಾಗೆ ಆತ್ಮ ಅಂತಕ್ಕಂಥದ್ದಿಲ್ಲಿ ಬುದ್ಧಿಯಲ್ಲಿ, ಮನಸ್ಸಿನಲ್ಲಿ, ಇಂದ್ರಿಯದಲ್ಲಿ, ದೇಹದಲ್ಲಿ ಖಂಡವಾಗಿ ಕಂಡರೂ ಕೂಡ ಅದು ಅಖಂಡವಾಗಿದೆ. ಚಿತ್ ಏಕರೂಪ. ಚಿತ್ ಏಕರೂಪ ಅಂತಂದ್ರೆ ಚಿತ್ ಅಂತಂದ್ರೆ ಜ್ಞಾನ ಅಂತ ಅರ್ಥ, ಪ್ರಕಾಶ ಅಂತ ಅರ್ಥ. ಅದು ಒಂದೇ ಒಂದಿರತಕ್ಕಂಥದ್ದು. ಬೆಳಕಿನ ರೂಪದಲ್ಲಿ ಇಲ್ಲಿ ಕೂಟಸ್ಥನಾಗಿ ಬೆಳಗ್ತಾ ಇದೆ ಅಂತ ನಾವು ಪಂಚದಶಿಯಲ್ಲಿ ಅದನ್ನ ಬಹಳ ಸೊಗಸಾಗಿ ನೋಡ್ತೀವಿ. ಇದನ್ನ ನಾವು ದೇಹದಲ್ಲಿ ಹೆಂಗ ಇದನ್ನ ಅನುಭವಿಸ್ಬೇಕು ಅಂದ್ರೆ ಬುದ್ಧಿಯಾದಿ ಸಾಕ್ಷಿ ಅಂತಾರೆ. ಬುದ್ಧಿಯಾದಿ ಸಾಕ್ಷಿ ಅಂದ್ರೆ ಯಾವುದು ಈ ಬುದ್ಧಿ ಮನಸ್ಸು ಇದೆಯೋ ಆ ಬುದ್ಧಿ ಮತ್ತು ಮನಸ್ಸಿಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಯಾವುದು ಇದೆಯೋ ಅದು ಆತ್ಮ. ಸತ್ ಅಸತ್ ವಿಲಕ್ಷಣ. ಬಹಳ ಸೊಗಸಾಗಿರ್ತಕ್ಕಂಥ ವಾಕ್ಯದು. ಸತ್ತು ಅಸತ್ತು ವಿಲಕ್ಷಣ. ಅಸತ್ ಅಂದ್ರೆ ಗೊತ್ತಿದೆ ನಮಗೆ. ಸತ್ಯಂಗ ಮತ್ತೆ ಸತ್ತದ್ದು ಹೇಳ್ಬೋದಲ್ವಾ ಅಂತಂದ್ರೆ, ಆದರೆ ತಪ್ಪಾಗಿ ಬುದ್ಧಿಯಲ್ಲಿ ಪರಿಮಿತಿಯಾಗಿ ಸಿಕ್ಕೊಂಡಿರ್ತಕ್ಕಂಥ ಆತ್ಮ, ಖಂಡವಾಗಿರ್ತಕ್ಕಂಥದ್ದು ಇದು ಆತ್ಮ ಅಂತಂದ್ರೆ ಇಲ್ಲ, ಅಷ್ಟೇ ಆತ್ಮ ಅಲ್ಲ ಅಂತ ಹೇಳ್ಬೇಕಾಗತ್ತೆ. ಹೆಂಗ ಘಟಾಕಾಶದಲ್ಲಿ ಗಡಿಗೆಯಲ್ಲಿ ಇರ್ತಕ್ಕಂಥ ಆಕಾಶ ಇಷ್ಟೇ ಅಂತ ಹೇಳಿದ್ರು ಅಂತಂದ್ರೆ ಇಲ್ಲ, ಗಡಿಗೆಯಿಂದ ಹಾಗೆ ತೋರಲ್ಪಡುತ್ತೆ ಬಿಟ್ರೆ ಸ್ವರೂಪತಃ ಅದು ಅಷ್ಟೇ ವಿಸ್ತೀರ್ಣ ಅಲ್ಲ ಅಂತ. ಇದನ್ನ ನಾವು ಬಹಳ ಸೊಗಸಾಗಿ ಅರ್ಥ ಮಾಡ್ಕೋಬೇಕಿದನ್ನ. ಅಂದ್ರೆ ನಾವೇನ್ ಮಾಡ್ಬಿಡ್ತೀವಿ, ಅಲ್ಲಿಗೆ ಲಿಮಿಟ್ ಆಗಿಬಿಡ್ತೀವಿ. ಅದು ಅನ್ಲಿಮಿಟ್ ಆಗಿರ್ತಕ್ಕಂಥದ್ದು ಅಂತ. ಹಾಗಾಗಿ ದೇಹದಲ್ಲಿ ಕಾಣಿಸ್ಕೊಳ್ತಕ್ಕಂತಹದ್ದು ಯಾವುದನ್ನ ನಾವು ಕೂಟಸ್ಥ ಅಂತ ಕರಿತೀವೋ ಆ ಕೂಟಸ್ಥ ನಮಗೆ ಬುದ್ಧಿಯಲ್ಲಿ ಆಭಾಸ ರೂಪವಾಗಿ ತೋರುವಾಗ ಅವನು ಸತ್ತಾಗಿ ತೋರಿದ್ರು ಕೂಡ ಅವನು ವಸ್ತುತಃ ಅಷ್ಟೇ ಅಲ್ಲ. ಹಾಗಾಗಿ ಸತ್ತಂತ ಹೇಳಿದ ಮೇಲೆ ಇಷ್ಟೇ ಅಂತ ಹೇಳಕ್ಕೆ ಬರೋದಿಲ್ಲ ಅಂತ ಅದಕ್ಕೋಸ್ಕರ ಸಲುವಾಗಿ ಸತ್ತಿಗೆ ಅತೀತನಾಗಿರ್ತಕ್ಕಂಥವನು ಮತ್ತೆ ಅಸತ್ತಿಗೆ ಕಾರಣನಾಗಿರ್ತಕ್ಕಂಥವನು ಅಷ್ಟೇ. ಹಾಗಾಗಿ ಅವನನ್ನು ಅಸತ್ ಅವನಿಂದ ಬಂದಿದೆ ಅಂತ ಕೇಳಿದ್ರೆ ಇಲ್ಲ, ಹಗ್ಗಯ್ಯನ ಹಾವನ್ನು ಸೃಷ್ಟಿ ಮಾಡಲಿಲ್ಲ. ಬಹಳ ಜನ ಮಾಯೆಯನ್ನ ಅಜ್ಞಾನವನ್ನ ಸೃಷ್ಟಿ ಮಾಡಿದ್ದೇನೆ ಪರಮಾತ್ಮ ಅಂತ ಹೇಳಿ ಹೇಳ್ತಾರೆ. ಆದ್ರೆ ವ್ಯಾಸ ವೇದಾಂತದಲ್ಲಿ ಹಾಗಿಲ್ಲ. ಅಜ್ಞಾನ ಮತ್ತು ಮಾಯೆ ಅಂತಕ್ಕಂಥವು ಇವು ಕೇವಲ ನೈಸರ್ಗಿಕವೇ ಲೋಕ ವ್ಯವಹಾರ. ಸುಮ್ಮನೆ ಅಂದ್ರೆ ಒಂದರಿಂದ ಒಂದು ಸಹಜವಾಗಿ ಕಾಣಿಸ್ತಕ್ಕಂಥವು ಅಷ್ಟೇನೆ. ಅಲ್ಲಿ ಇದೆಯಾ ಅಂತಂದ್ರೆ ಇಲ್ಲ ಅಂತಾರ. ಹಾಗಾಗಿ ಆತ್ಮನನ್ನ ಹೇಳುವಾಗ ಸತ್ತ ಅಸತ್ತು ವಿಲಕ್ಷಣ ಅಂತ ಹೇಳ್ತಾರೆ ಅವರು. ಸತ್ತಿಗೆ ಅಸತ್ತಿಗೆ ವಿಲಕ್ಷಣವಾಗಿರ್ತಕ್ಕಂಥದ್ದು, ಸಾಕ್ಷಿಯಾಗಿರ್ತಕ್ಕಂಥದ್ದು ಯಾವುದು ಇದೆಯೋ ಅದು ಆತ್ಮ. ಅಹಂ ಪದ ಪ್ರತ್ಯಯ ಲಕ್ಷಿತಾರ್ಥ. ಅಹಂ ಪದ ಪ್ರತ್ಯಯ ಲಕ್ಷಿತಾರ್ಥ. ಪ್ರತ್ಯಯ ಅಂತ ಕರೆದಿದ್ದಾರೆ. ಪ್ರತ್ಯಯ ಅಂತಂದ್ರೆ ಇಲ್ಲಿ ಒಂದು ವಸ್ತುವನ್ನ ಉಚ್ಚರಿಸುವಾಗ ಉತ್ಪತ್ತಿಯಾಗ್ತಕ್ಕಂಥದ್ದು ಪ್ರತ್ಯಯ ಅಂತ ಕರಿತೀವಿ. ಅಸ್ಮದ್ ಯುಷ್ಮದ್ ಪ್ರತ್ಯಯ ಗೋಚರ ಯೋಹೋ ಅಂತ ಅಂದ್ರೆ ನಾನು ಅಂತಕ್ಕಂಥದ್ದನ್ನ ಅಹಂ ಅಂತ ಹೇಳ್ತೇವೆ ನಾವು. ಈ ನಾನು ಅಂತಕ್ಕಂಥದ್ದು ಇದರದ್ದು ಮೂಲ ಪ್ರತ್ಯಯ ಏನಂತಂದ್ರೆ, ನಾನು ಅಂತಂದಗಳಿಗೆ ಯಾವುದನ್ನ ಇಲ್ಲಿ ನಾನು ಅಂತ ನನ್ನ ದೇಹ ನಾನು ಅಂತಂದ್ರೆ, ಆದ್ರೆ ಆ ನಾನು ಅಂತಕ್ಕಂಥ ಪದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಯಾವುದು ಇದೆಯಾ, ಲಕ್ಷಾರ್ಥವಾಗಿ ಯಾವುದಿದೆಯಲ್ವಾ ಅದು ಸತ್ಸ್ವರೂಪ ಅಂತ. ಇವೆಲ್ಲ ತುಂಬಾ ಡಿಸ್ಕಷನ್ ಮಾಡ್ಬೇಕು. ಇಷ್ಟಕ್ಕೆ ಹಿಂಗೆ ಇಷ್ಟಕ್ಕೆ ಹೇಳಿದ್ರೆ ಅರ್ಥ ಆಗೋದಿಲ್ಲ.
ಚೆನ್ನಾಗಿ ಯೋಚನೆ ಮಾಡಬೇಕು ಇವನ್ನೆಲ್ಲ. ಬಹಳ ಜನ ಅಹಮ್ಮಂದಗಳಿಗೆ ಅಹಂ ಬ್ರಹ್ಮಾಸ್ಮಿ ಮತ್ತೆ ನಿಮ್ಮ ಬ್ರಹ್ಮ ಶಬ್ದದಲ್ಲಿ ಸಿಕ್ಕಾಕೊಂಡ್ಬಿಟ್ನಲ್ರಿ ಅಂತ ಹಿಂಗೆಲ್ಲ ವಾದ ಮಾಡ್ತಾರೆ. ಅದಕ್ಕೆ ಇಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಬರೀದ್ದಾರೆ. ಆ ಪ್ರತ್ಯೇಕ ಸಾಕ್ಷಿಯಾಗಿರ್ತಕ್ಕಂಥವನು, ಆ ಪದಕ್ಕೆ ಲಕ್ಷಾರ್ಥನಾಗಿರ್ತಕ್ಕಂಥವನು ಅಂತ. ಅಹಂ ಅಂದ್ರೆ ಅಹಂ ಅಂತಕ್ಕಂಥ ಅಕ್ಷರ ಅಲ್ಲ, ಆ ಅಹಂ ಪದಕ್ಕೆ ಲಕ್ಷಾರ್ಥನಾಗಿರ್ತಕ್ಕಂಥವನು. ಪ್ರತ್ಯೇಕ ಕೊನೆ ಕೆಳಗಿನ ಶಬ್ದ ಇದೆ, ಪ್ರತ್ಯಕ್ ಅಂತ ಕರೀತಾರೆ. ಪ್ರತ್ಯಕ್ ಅಂದ್ರೆ ಸೊ ಅದಕ್ಕೆ ಆಧಾರವಾಗಿರ್ತಕ್ಕಂಥವನು ಅಂತ. ಪ್ರತ್ಯೇಕ ಆಧಾರವಾಗಿರ್ತಕ್ಕಂಥವನು ಯಾವನು? ಅವನು ಪ್ರತ್ಯಕ್. ಸದಾ ಆನಂದ ಘನ ಪರಾತ್ಮ. ಸದಾ ಆನಂದ ಘನ. ಘನ ಅಂದ್ರೆ ದೊಡ್ಡದು ಅಂತ. ಏಕೆ ದೊಡ್ಡದಂತ ತಗೊಂಡ್ರಂದ್ರೆ, ನಾವು ಕೂಡ ಇಲ್ಲಿ ಲೋಕದಲ್ಲಿ ಜೀವನದಲ್ಲಿ ಸ್ವಲ್ಪ ಆನಂದವಾಗಿರೋ ನೋಡ್ತೀವಿ. ಆದರೆ ಇದು ಎಂತ ಆನಂದ ಅಂತಂದ್ರೆ, ಈ ಆನಂದದ ಪರಿಮಿತಿ ಚಿಕ್ಕದದ. ಅದಕ್ಕೆ ಅವರು ಸದಾ ಆನಂದವಾಗಿರ್ತಕ್ಕಂಥದ್ದು ಮತ್ತೆ ಘನವಾಗಿರ್ತಕ್ಕಂಥದ್ದು, ಅಂದ್ರೆ ಅಂತಹ ಆನಂದಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಯಾವುದಿಲ್ಲ. ಈಗ ಕ್ಯಾಶುವಲ್ ಆಗಿ ನೋಡ್ತೀವಲ್ವ, ಯಾರಾದ್ರೂ ಒಬ್ಬರು ಮದುವೆಗಳಿಗೆ ಓದಿವಂತಂದ್ರೆ ಮೈಯೆಲ್ಲ ಒಡವೆಗಳನ್ನ ಹಾಕೊಂಡು ಬೈಂದ್ರು ಅಂತಂದ್ರೆ ಅಬ್ಬಬ್ಬ ಎಷ್ಟು ಶ್ರೀಮಂತರು ಅಂತಂತೀವಿ ನಾವು. ಯಾಕೆ ಅಂತಂದ್ರೆ ಅಷ್ಟು ಚಿನ್ನ ಇದೆ ನೋಡಿ, ಎಷ್ಟು ಶ್ರೀಮಂತರು ಎಲ್ಲ ಹಾಕೊಂಡು ಎಷ್ಟು ಆನಂದವಾಗಿದ್ದಾರೆ ಅಂತಂತೀವಿ ನಾವು. ಆದರೆ ಯಾರೋ ಒಬ್ರು ಆ ಅರಬ್ ಕಂಟ್ರಿ ಒಬ್ಬ ಅಧ್ಯಕ್ಷನ ಒಂದು ಸಂಗತಿ ಹೇಳಿದ್ರಲ್ಲ. ಅದು ಹೆಂಗಿತ್ತು ಅಂತಂದ್ರೆ, ಮನೆಯಲ್ಲಿ ಕಮೋಡು ಕೂಡ ಚಿನ್ನದವಿದ್ದು ಅಂತ. ಬರೀ ಟ್ಯಾಪ್ ಅಲ್ಲ, ಬಾತ್ರೂಮ್ ಅಲ್ಲಿ ಕೂಡ ಎಲ್ಲವೂ ಕೂಡ ಚಿನ್ನದಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಅವಾಗೇನಾಯ್ತು, ಇಲ್ಲಿ ಯಾರೋ ಒಬ್ಬರು ಇಲ್ಲಿ ಮೈ ತುಂಬಾ ಒಡವೆಕೊಂಡು ಇದ್ರಲ್ಲ, ಇಲ್ಲಿ ನಮಗೆ ಬಹಳ ನಮ್ಮೆಲ್ಲರಿಗಿಂತ ಹೆಚ್ಚಿನ ಅನಿಸಿದ್ವಿ. ಆದ್ರೆ ಅಲ್ಲಿ ನೋಡಿದ್ವಿ ಅಂತಂದ್ರೆ ಹಾಗಾಗಿ ಇಲ್ಲಿ ಆನಂದವನ್ನ ಅವರು ಬಹಳ ಸೊಗಸಾಗಿ ಚಿತ್ರಿಸಿದ್ದಾರೆ. ಸದಾ ಆನಂದ ಘನ ಅಂತ ಹೇಳ್ಬಿಟ್ಟಿದೆ ಕೊನೆಯ ಶಬ್ದ. ಅದಕ್ಕೆ ಅಂದ್ರೆ ಆ ಆತ್ಮನ ಆನಂದಕ್ಕೆ ಸಮಾನವಾಗಿರ್ತಕ್ಕಂತಹದ್ದು ಲೋಕದಲ್ಲಿ ಮತ್ತೆ ಯಾವುದು ಸಿಗೋದಿಲ್ಲ ಅಂತ. ಸದಾ ಆನಂದ ಘನ, ಅದನ್ನ ಆತ್ಮ ಪರಮಾತ್ಮ. ಇಷ್ಟು ಕ್ವಾಲಿಟಿಗಳು ಸತ್ತನ್ನ ವಿವರಿಸುವಂತಹದ್ದು ಅಂತ. ಹಾಗೆ ಮುಂದಕ್ಕೆ ಹೋಗೋಣ. ಮತ್ತೆ ಬರುವ ಈ ಉತ್ತಮ ವಿಪಶ್ಚಿತ ಅಂತ. ಉತ್ತಮ ವಿಪಶ್ಚಿತ ಅಂದ್ರೆ ಈ ರೀತಿಯಾಗಿ ಸತ್ ಅಸತ್ ವಿಭಜ್ಯ, ಸತ್ಯ ಯಾವುದು ಮತ್ತು ಅಸತ್ಯ ಯಾವುದು ಅಂತ ಹೇಳ್ಬಿಟ್ಟು ಚೆನ್ನಾಗಿ ವಿಭಾಗ ಮಾಡಿರ್ತಕ್ಕಂಥ ನಿಶ್ಚಿತವಾಗಿ ಇದನ್ನ ವಿಭಾಗ ಮಾಡಿ ತತ್ವಂ ನಿಜಬೋಧ ದೃಷ್ಟ್ಯ, ಹೀಗೆ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ಹೇಳ್ಬಿಟ್ಟು ಚೆನ್ನಾಗಿ ನಿಶ್ಚಯ ಮಾಡಿ ಈ ಶಾಸ್ತ್ರದ ನಿಜಬೋಧಿಯಿಂದ ತತ್ವವನ್ನ ಚೆನ್ನಾಗಿ ತಿಳಿದಿರ್ತಕ್ಕಂಥವನು, ಜ್ಞಾತ್ವಾ ತಿಳಿದಿರ್ತಕ್ಕಂಥವನು. ಆತ್ಮಾನಂ ಅಖಂಡ ಬೋಧಿನಿ ಅಂದ್ರೆ ಈ ಅಖಂಡ ಸ್ವರೂಪನಾಗಿರ್ತಕ್ಕಂತಹ ಆ ನಾನು ಆತ್ಮಸ್ವರೂಪನೇ ಅಂತ ತಿಳಿದಿರ್ತಕ್ಕಂಥವನು ತೇಭ್ಯ ವಿಮುಕ್ತ, ಅವನು ಮಾತ್ರ ಮುಕ್ತನಾಗ್ತಾನೆ. ಆ ಮುಕ್ತನಾಗಿರ್ತಕ್ಕಂಥವನು ಗುಣ ಏನಂದ್ರ ಸ್ವಯಂ ಏವ ಶಾಮ್ಯತಿ, ಸ್ವಯಂ ಏವ ಯಾವುದರ ಆಲಂಬನ ಇಲ್ಲದೆ ತನ್ನಲ್ಲಿ ತಾನು ಆನಂದನಾಗಿರ್ತಕ್ಕಂಥವನು, ಶಾಂತನಾಗಿರ್ತಕ್ಕಂಥವನು.
ಇದು ಸತ್ತನ್ನ ತಿಳಿದಿರ್ತಕ್ಕಂತಹ, ಸತ್ತಂದ್ರೆ ಏನು ಅಂತ ಹೇಳಿದ್ರು, ಆ ಸತ್ತನ್ನ ತಿಳಿದಿರ್ತಕ್ಕಂಥವನ ಲಕ್ಷಣವನ್ನ ಹೇಳಿದ್ರು. ಮತ್ತೆ ಅಸತ್ ಅಂತ ಹೇಳಿದ್ರು, ಅಸತ್ತಲ್ಲಿರ್ತಕ್ಕಂಥ ನಮ್ಮಂತೆಯವರ ಎಲ್ಲರ ಲಕ್ಷಣವನ್ನ ಹೇಳಿದ್ರು. ಸೊ ಇದರಲ್ಲಿ ನಾವು 3 ಸಂಗತಿಗಳನ್ನ ನೋಡ್ಬೋದು. ಮೊದಲು ಆತ್ಮ ಅಂದ್ರೆ ಏನು, ಅನಾತ್ಮ ಅಂತಂದ್ರೆ ಏನಂತೇಳಿ ಎರಡನ್ನೇ ಬಿಡಿಸಿದ್ರು. ಅದಾದ್ಮೇಲೆ ಅನಾತ್ಮದಿಂದ ಹೆಂಗ ಬಿಡಿಸ್ಕೊಳ್ಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ಆತ್ಮನಲ್ಲಿ ಹೆಂಗ ನಿಲ್ಲಬೇಕು ಅಂತಕ್ಕಂತಹ 3 ರೀತಿಯಾಗಿ ಈ ಸತ್ ಅಸತ್ ವಿವೇಕವನ್ನ ಚಿತ್ರಣ ಕೊಟ್ಟಿದ್ದಾರೆ ನಮ್ಗೆ. ಆತ್ಮ ಒಂದೇ ಸತ್ಯ, ಅನಾತ್ಮ ಎಲ್ಲವೂ ಕೂಡ ಈ ಬುದ್ಧಿ, ಮನಸ್ಸು, ಚಿತ್ತ, ಅಹಂಕಾರ, ದೇಹ ಮತ್ತು ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಜಗತ್ತು, ಇದೆಲ್ಲವೂ ಕೂಡ ಅನಾತ್ಮ. ಇದಕ್ಕೆಲ್ಲ ಸಾಕ್ಷಿಯಾಗಿ ಅಖಂಡವಾಗಿ ಅದ್ವಯವಾಗಿ ಅಧಿಷ್ಠಾನವಾಗಿರ್ತಕ್ಕಂಥದ್ದು ಆತ್ಮ. ಎರಡನ್ನ ಬಿಡಿಸ್ತೀವಿ. ಇದನ್ನ ಸತ್ತ ಸತ್ ವಿವೇಕ ಖ್ಯಾತಿ ಅಂತ. ವಿವೇಕ ಖ್ಯಾತಿ ಖ್ಯಾತಿ ಅಂದ್ರೆ ಸಿದ್ಧಾಂತ ಅಂತ. ಸಿದ್ಧಾಂತಕ್ಕೆ ಖ್ಯಾತಿ ಅಂತ ಕರೀತಾರೆ. ಸೊ ಇದು ನಿಶ್ಚಯ ಮಾಡ್ತಕ್ಕಂಥದ್ದು ಅಂತ. ಸತ್ ಅಂದ್ರೆ ಯಾವುದು, ಅಸತ್ ಅಂದ್ರೆ ಯಾವುದು ಅಂತ. ಎನ್ನದಾದ್ಮೇಲೆ ಆ ಅಸತ್ತಿನಿಂದ ಹೆಂಗ ಬಿಡಿಸ್ಕೊಳ್ಬೇಕು, ವರ್ಜನೆ ಅಂದ್ರೆ ಅದರಿಂದ ಹೆಂಗ ಹೊರಗಡೆ ಬರಬೇಕು ಅಂತಕ್ಕಂಥದ್ದು ಒಂದು ಪಾಯಿಂಟು. ದೆನ್ ಅದಾದ್ಮೇಲೆ ಯಾವುದನ್ನ ನಾವು ಸತ್ತಂತ ತಿಳ್ಕೊಳ್ತೀವಿ, ಅದ್ರಾಗ ನಿಶ್ಚಿತವಾಗಿ ನಿಲ್ಬೇಕಲ್ವಾ, ಇದು 3ನೇ ಪಾಯಿಂಟ್. ನಾನು ಮೊನ್ನೆ ಊರಿಗೆ ಹೋದಾಗ ಒಬ್ಬ ನಮ್ಮ ಫ್ರೆಂಡ್ ಮಗ ಒಬ್ಬನು, ಅವನಿಗೆ ಮೊನ್ನೆ ಮದುವೆ ಆಗಿದೆ. ಮೊನ್ನೆ ಮದುವೆ ಆಗ್ಯದ. ಸೊ ಹಬ್ಬದ ದಿವಸ ನಾವಲ್ಲಿ ಕುತ್ಕೊಂಡಿದ್ವಿ. ಅಲ್ಲಿ ಬಂದವನು ಅಂದಮೇಲೆ ಸೊ ನಮಸ್ಕಾರ ರೀ ಅಂತಂದ್ರೆ ನಮಸ್ಕಾರ ಅಂತ ಹೇಳಿದ್ವಿ. ಆಮೇಲೆ ಸೊ ಅವನು ಚೆನ್ನಾಗಿ ಶರ್ಟ್ ಹಾಕೊಂಡಿದ್ದ. ನಾನು ಇದು ಯಾವುದು ಬ್ರ್ಯಾಂಡ್ ಚೆನ್ನಾಗಿದೆ ಶರ್ಟು ಅಂತ ಹೇಳಿದ್ದೆ. ಸೊ ಹುಡುಗನಿಗೆ ನಾನು ಏನ್ ಕೇಳಿದ್ನೋ ಅದಕ್ಕೆ ಕೇಳಿಸಿರ್ಬೇಕನೋ ಅಥವಾ ಕೇಳಿದ್ರೂ ಅದನ್ನ ಹೇಳಲಿಕ್ಕೆ ಬರದಂತೆ ಮತ್ತೆ ಯಾವುದನ್ನು ತಡೆದಿರ್ಬೇಕು. ಹುಡುಗ ಹೇಳ್ತಾ ಇದ್ದೆ, ಇದು ಸರ್ ನಮ್ಮ ಮಿಸಸ್ಸು, ಅವಳಿಗೆ ಬಟ್ಟೆಯಲ್ಲಿ ಬಹಳ ಎಕ್ಸ್ಪರ್ಟ್ ಇದ್ದಾಳೆ ಅವಳು ಅಂತ ಹೇಳಿ ಆಯ್ತು. ಈಗ ಬಟ್ಟೆ ಬಿಟ್ಟು ಅವ್ನು ಮಿಸಸ್ ಬಗ್ಗೆ ಹೇಳಕ್ ಶುರು ಮಾಡಿದವು. ನಾನು ಕೇಳಿಲ್ಲ ಅಂದ್ರೆ ಅವನಿಗೆ ಅದು ಹೇಳ್ಬೇಕಾಗ್ಯದ. ಅದನ್ನ ನಾನು ಕೇಳಿದ್ದೆ ಶರ್ಟ್ ಅನ್ನು ಕೇಳಿದ್ದೀನಿ, ಯಾವ ಬ್ರ್ಯಾಂಡ್ ಅಂತ ಕೇಳಿದ್ರೆ ಹೇಳ್ಬಿಟ್ರೆ ಮುಗಿದೇ ಬಿಡ್ತದೆ ಟಾಪಿಕ್. ಹೀಗೆ ನಮಗೆಲ್ಲ ಈ ವಸ್ತುಗಳ ಜೊತೆಗೆ ಸಂಘ ಇದ್ದಾಗ ಏನಾಗುತ್ತೆ, ಈ ಅಸತ್ ವಸ್ತುಗಳ ಜೊತೆಗೆ ಸಂಘ ಇದ್ದಾಗ ನಾನು ಸುಮಾರು ಜನನ್ನ ಈ ತರ ನೋಡಿದ್ದೀನಿ. ನಾನು ಕೆಲವೊಂದು ಕಾರ್ಯಕ್ರಮಗಳಿಗೆ ಹೋದಾಗ ಬಹಳ ನಾನು ತುಂಬಾ ಅಬ್ಸರ್ವ್ ಮಾಡ್ತಿರ್ತೀನಿ. ಅಲ್ಲಿ ಬರೀ ಈ ಲೆಕ್ಚರರ್ಸು, ಈ ಟೀಚಿಂಗ್ ಫೀಲ್ಡ್ ಇಂದ ಬಂದಿರತಕ್ಕಂಥವ್ರ ಮೆಂಟಾಲಿಟಿ ಹೆಂಗಿರುತ್ತೆ, ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರತಕ್ಕಂಥವ್ರ ಮೆಂಟಾಲಿಟಿ ಹೆಂಗಿರುತ್ತೆ. ನಾನೊಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲೆಲ್ಲ ಬರೀ ಲೆಕ್ಚರ್ ಪ್ರೊಫೆಸರು. ಆ ಲೆಕ್ಚರ್ ಪ್ರೊಫೆಸರ್ಗಳಿಗೆ ಈ ಎಷ್ಟು ವಿಚಿತ್ರ ಮೆಂಟಾಲಿಟಿ ಅಂತಂದ್ರೆ, ಒಂದು ವಾಕ್ಯದಲ್ಲಿ ಹೇಳೋದನ್ನ ಅವ್ರಿಗೆ ಹೇಳಕ್ ಬರೋದಿರಂಗಿಲ್ಲ. ಯಾಕಂತಂದ್ರೆ ಅವರು ಟೀಚಿಂಗ್ ಮಾಡಿ 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 ಅದನ್ನ ಏನಂತಂದ್ರೆ ಇರೋದನ್ನ ಇಲ್ಲದೆ ಇರ್ತಕ್ಕಂಥದ್ದನ್ನ ಹೇಳೋದಕ್ಕೆ ಅವ್ರು ಬಿಡೋರು. 4 + 4 =
8 ಅಂತಂದ್ರೆ ಮುಗಿದೋಗಿ ಬಿಡ್ತದ. ಅಷ್ಟಕ್ಕೆ ಅವ್ರು ಮಾಡೋದಿಲ್ಲ. ಅವರು ಅದು ಪ್ಲಸ್ ಅನ್ನು ಹೇಳೋಕ್ಕೋಸ್ಕರ ಸಲುವಾಗಿ ಏನ್ ಮಾಡ್ತಾರೆ ನೋಡಿ, ಹೀಗೆ ಚಿನ್ನ ಬರೆದ್ರೆ ಇದು ಪ್ಲಸ್ ಆಗುತ್ತೆ, ಬರೀ ಒಂದು ಗೇಟ್ ಬರೆದ್ರೆ ಇದು ಮೈನಸ್ ಆಗುತ್ತೆ, ಇದು ಒಂದು ಗೇಟ್ ಹಾಕ್ಬಿಟ್ಟು ಮೇಲೆ ಕೆಳಗಡೆ ಚಿಕ್ಕಿಟ್ಟು ಅಂತಂದ್ರೆ ಇದು ವಿಭಾಗ ಆಗುತ್ತೆ. ಇಷ್ಟನ್ನ ಎಳೆದ್ಬಿಟ್ಟು ಆಮೇಲೆ ಹೇಗೆ ಹೇಳ್ತಾರ, ಇನ್ನ ಎಳಿತಾರ ಅವ್ರು ಬೇಕಾದಷ್ಟು. ಏನು ಒಂದ್ರ ಪಕ್ಕದಲ್ಲಿ ಒಂದು ಬರಿಬೇಕಾ, ಇಲ್ಲ ಒಂದ್ರ ಕೆಳಗಡೆಗೆ ಒಂದು ಬರಿಬೇಕಾ, ಹೀಗೆಲ್ಲ. ಯಾಕೆ ಇದನ್ನ ಹೇಳಕ್ ಹಚ್ಚಿದ್ವಿ ಅಂತಂದ್ರೆ, ಹೀಗೆ ನಮ್ಮ ಮನಸ್ಸು ಏನದಲ್ಲ, ಈ ಮನಸ್ಸು ಯಾವುದನ್ನ ನಾವು ಅಭ್ಯಾಸ ಮಾಡಿಸ್ತೀವಿ ಅದನ್ನ ರೂಪ ತಾಳ್ಬಿಡುತ್ತದೆ. ಆ ಕಾರಣದಿಂದ ನಾವು ಈ ಅನಾತ್ಮವನ್ನ ಮಾತಾಡೋದ್ರಲ್ಲೇ ತುಂಬಾ ಜನ ಉಪನ್ಯಾಸಕರು ಅನಾತ್ಮವನ್ನ ಹೇಳೋದ್ರಲ್ಲೇ ಖುಷಿ ಪಟ್ಟು ಬಿಡ್ತಾರೆ. ಬರೇ ಮಾಯಾ ಅಂತ ಹೇಳ್ಬಿಡೋದು, ಆಯ್ತು ಕತೆ ಹೇಳಿಕೆಂತ ಕೂತ್ಕೊಂಡ್ಬಿಡೋದು, ಕತೆ ಹೇಳಿಕೆಂತ ಕೂತ್ಕೊಂಡ್ಬಿಡೋದು ಬೇರೆ. ಅದು ಅಧ್ಯಾತ್ಮನೇ ಮಾತಾಡಿದಂಗ, ಆದ್ರೆ ಏನಂತಂದ್ರೆ ಬರೀ ಅನಾತ್ಮನೇ ಮಾತಾಡಿದಂಗ. ಸೊ ಹಾಗಾಗಿ ಸಾಧಕನಾಗಿರ್ತಕ್ಕಂಥವ್ನು ಏನ್ ಮಾಡ್ಬೇಕಂತಂದ್ರೆ, ಒಮ್ಮೆ ಅನಾತ್ಮ ಅಂತಕ್ಕಂಥದ್ದು ಗೊತ್ತಾದ್ಮೇಲೆ ಅದ್ರಲ್ಲಿ ಬೇಕಾದಷ್ಟು ಅನುಭವ ಅದ, ಅದ್ರ ಎಕ್ಸಾಂಪಲ್ ತಗೊಂಡು ಹೇಳೋದ್ರಲ್ಲಿ ಏನ್ ಅರ್ಥ ಇರ್ತದೆ. ಹಾಗಾಗಿ ಆತ್ಮನಲ್ಲಿ ಮನಸ್ಸು ಹೆಂಗ ನಿಲ್ಲಿಸ್ಬೇಕು ಅಂತಕ್ಕಂಥದ್ದನ್ನ ಡೆವಲಪ್ ಮಾಡ್ಬೇಕು ನಾವು. ಇಟ್ ಈಸ್ ಇಂಪಾರ್ಟೆಂಟ್. ಹೆಂಗ ಆತ್ಮನಲ್ಲಿ ಸದಾ ನಿಲ್ಲಿಸ್ಬೇಕು ಮನಸ್ಸನ್ನ, ಹೆಂಗ ಒಂದು ಅದು ರೇಷ್ಮೆ ಹುಳಾಗಿರ್ತಕ್ಕಂಥದ್ದು ತಾನೇ ಕಟ್ಟಿಕೊಂಡು ಗೂಡನ್ನ, ಅದಾದ ಮೇಲೆ ಮತ್ತೆ ಪುನಃ ಅದೇ ಗೂಡನ್ನ ಕತ್ತರಿಸ್ಬಿಟ್ಟು ಹೆಂಗ ಅದು ಚಿಟ್ಟೆಯಾಗಿ ಹೊರಗಡೆ ಬರುತ್ತೆ. ಚಿಟ್ಟೆಯಾಗಿ ಹೊರಗಡೆ ಬರ್ಬೇಕಾದಾಗ ಮೊದಲು ಗೂಡಿಗೆ ಅಂದ್ರೆ ರೇಷ್ಮೆ ಹುಳಿಗೆ ಏನ್ ಬೇಕು ಅದನ್ನ ಪ್ರೊಡಕ್ಟ್ ಮಾಡ್ತದೆ ಮೊದಲು ಹುಳಾಗಿರುವಾಗ. ಯಾವಾಗ ಅದು ಗೊತ್ತಾಯ್ತು ಆ ಗೂಡು ತನ್ನನ್ನೇ ನಾಶ ಮಾಡುತ್ತಂತ ಗೊತ್ತಾದ್ಮೇಲೆ ಆಮೇಲೆ ತನ್ನನ್ನು ತಾನು ಪರಿವರ್ತನೆಯಾಗಿ ಮಾರ್ಪಾಟಾಗಿ ವಿಕಾಸವಾಗಿ ಚಿಟ್ಟೆಯಾಗಿ ಅದನ್ನ ಕತ್ತರಿಸಿಕೊಂಡು ಹೊರಗಡೆ ಬರುತ್ತೆ. ಹಾಗೆ ನಾವು ಕೂಡ ಈ ಆತ್ಮ ಅಂತಕ್ಕಂಥದ್ದು ಅನಾತ್ಮದಲ್ಲಿ ಗೂಡು ಕಟ್ಟಿಕೊಂಡು ಬಿಟ್ಟಿದ್ವಿ. ಈಗ ಗೂಡನ್ನ ವರ್ಣನೆ ಮಾಡೋದು ಬೇಕಾಗಿಲ್ಲ, ಗೂಡೇನ್ ಬೇಕಾದಷ್ಟು ಅಲಂಕಾರವಾಗ್ಯದ. ಹಾಗಾಗಿ ಗೂಡನ್ನ ವರ್ಣನೆ ಮಾಡೋದು ಬಿಟ್ಟುಬಿಟ್ಟು ಆ ಗೂಡಿನಿಂದ ಹೊರಗಡೆ ಬರ್ತಕ್ಕಂಥದ್ದು ಹೇಗೆ. ಹಾಗಾಗಿ ಯಾವಾಗಲೂ ಕೂಡ ಈ ಆತ್ಮನ ಲಕ್ಷಣವುಳ್ಳಂತಹ ನಿತ್ಯ ಅಂತಂದ್ರೇನು, ಅದ್ವಯ ಅಂತಂದ್ರೇನು, ಅಖಂಡ ಅಂತಂದ್ರೇನು, ಚಿರೇಕ ರೂಪ ಅಂತಂದ್ರೇನು, ಅಹಂ ಪ್ರತ್ಯಯ ಸಾಕ್ಷಿ ಅಂತಂದ್ರೇನು, ಸತ್ತ ವಿಲಕ್ಷಣ ಅಂತಂದ್ರೇನು, ಈ ಶಬ್ದಗಳನ್ನ ತಗೊಂಡು ಈ ಶಬ್ದಗಳನ್ನ ನಾವು ಚಿಂತನೆ ಮಾಡ್ತಾ ಹೋಗ್ಬೇಕು. ಸಾಧಕರಿಗೆ ಬೇಕಾಗಿರ್ತಕ್ಕಂಥದ್ದು ಇದು. ಅದಕ್ಕೆ ಯಾವಾಗಲೂ ಕೂಡ ಬೆಳಗ್ಗೆ ಎದ್ದ ತಕ್ಷಣಕ ಪ್ರಾತಸ್ಮರಾಮಿ ಹೃದಯ ಸಂಸ್ಫುರದಾತ್ಮತತ್ವಂ ಸಚ್ಚಿತ್ ಸುಖಂ ಪರಮಹಂಸಗತಿಂ ತುರೀಯಂ ಯತ್ಸುಪ್ರಜಾಗರ ಸುಷುಪ್ತಮವೈತಿ ನಿತ್ಯಂ ತತ್ಬ್ರಹ್ಮ ನಿಷ್ಕಲಮಹಂ ನ ಚ ಭೂತ ಸಂಘಃ. ಇನ್ನೊಂದು ಬ್ರಹ್ಮಾನಂದ ವಲಿಮಾಲ್ ಅಂತ ಒಂದಿದೆ, ಬ್ರಹ್ಮಾನಂದ ವಲಿಮಾಲ್ ಅಂತ ಹೇಳಿ, ಅದ್ರಾಗ ಹೇಗೆ ಆತ್ಮನನ್ನೇ ನಾವು ಚಿಂತನೆ ಮಾಡಬೇಕು ಅಂತಕ್ಕಂಥದ್ದು. ಮತ್ತೆ ಸ್ವಲ್ಪ ಅಹಂಕಾರ ಬಂದಾಗ ನಿರ್ವಾಣ ಷಟಕಗಳನ್ನು ಹೇಳಿ 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 ಅಲ್ಲಿ ನೀತಿ ಮಾರ್ಗದಿಂದ ಶಿವೋಹಂ 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 ಅನ್ನು ಡೆವಲಪ್ ಮಾಡ್ತಾ ಹೋಗಬೇಕು. ಹೀಗೆ ಧ್ಯಾನದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಪ್ರಕ್ರಿಯೆಗಳನ್ನು ಉಪಯೋಗಿಸ್ಬೇಕು. ಮತ್ತೆ ಗ್ರಂಥಗಳನ್ನ ಓದುವಾಗ ಮಹಾವಾಕ್ಯಗಳಿಗೆ ವ್ಯಾಖ್ಯಾನ ಏನ್ ಮಾಡಿದ್ದಾರೆ, ಮಹಾವಾಕ್ಯಗಳನ್ನ ಹೆಂಗ ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನ ನಿರಂತರವಾಗಿ ಡಿಸ್ಕಷನ್ ಮಾಡ್ತಿರ್ಬೇಕು ಮೈಂಡು. ಹೀಗೆ ಯಾವಾಗ ನಾವು ನಿರಂತರವಾಗಿ ಯೋಚನೆ ಮಾಡ್ತಾ ಹೋಗ್ತೀವಿ ಅವಾಗ ಏನಾಗುತ್ತೆ, ಮನಸ್ಸು ತನ್ನಿಂದ ತಾನೇ
ಊರ್ಧ್ವಗತಿಯನ್ನು ಪಡಿತದೆ. ಸೊ ನಮ್ಮ ಚಿಂತನೆ ಹೇಗಿರ್ತದೋ ಹಾಗೆ ನಮ್ಮ ಬೆಳವಣಿಗೆ ಅಂತ. ನಿರಂತರವಾಗಿ ಈ ಆತ್ಮಚಿಂತನೆಯಲ್ಲಿ ತೊಡಗಬೇಕು. ಆತ್ಮ ಐಕ್ಯ ಜ್ಞಾನ ಅಂತ ಕರೀತಾರೆ. ಆತ್ಮೈಕ ಜ್ಞಾನ, ಆತ್ಮನದ ಒಂದೇ ಚಿಂತೆ ಇರ್ಬೇಕು ನಮಗೆ. ಅದಕ್ಕೆ ಅವರು ಪುರಂದರದಾಸರೇ ಯಾರು, ದೋಚುವುದಾದರೆ ಬಾರೋ ದೋಚು ಹರಿನಾಮವನೇ ದೋಚು ಅಂತ ಹೇಳ್ಬಿಟ್ಟು ಒಂದು ಹಾಡು ಮಾಡಿದ್ದಾರೆ. ಅಲ್ಲ, ಇವರು ಕಬೀರದಾಸರು. ಕಳ್ಳತನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಗ್ರಂಥಗಳನ್ನ ಅವ್ರು ಏನ್ ಹೇಳ್ಯಾರ ಇವ್ರು ಏನ್ ಹೇಳ್ಯಾರ ಅಂತ ಹೇಳ್ಬಿಟ್ಟು ಕಳ್ಳತನ ಮಾಡ್ಬೇಕು. ಅಂದ್ರೆ ನೋಡ್ಬೇಕು ಅದನ್ನ. ಈ ರೀತಿಯಾಗಿ ಯಾವಾಗ ನಮ್ಮ ಮನಸ್ಸು ಆತ್ಮನ ಕಡೆ ಚಲಿಸ್ತಾ ಹೋಗುತ್ತೆ, ಆವಾಗ ನಮಗೆ ಯಾವುದು ನಿತ್ಯ, ಯಾವುದು ಅಖಂಡ, ಯಾವುದು ಅದ್ವಯ ಅಂತಿದೆಯೋ ಅದು ನಮಗೆ ಪ್ರಾಪ್ತಿ ಆಗುತ್ತೆ. ಅದನ್ನೇನಂದ್ರೆ ಶಾಸ್ತ್ರದಲ್ಲಿ ಹೇಳ್ಬೋದು, ಆದ್ರೆ ಅನುಭವ ಮಾಡಿಕೊಳ್ತಕ್ಕಂಥದ್ದು ಅವರವರಿಗೆ ಬಿಟ್ಟಿರ್ತಕ್ಕಂಥದ್ದು. ಅದಕ್ಕೆ ಆ ರೀತಿಯಾಗಿ ಆ ನಿಟ್ಟಿನಲ್ಲಿ ಬೆಳಲಿಕ್ಕೆ ಯಾವ ರೀತಿಯಾಗಿ ಪ್ರೇರಣೆ ಕೊಡ್ಬೋದು, ಹೇಳ್ಬೋದು, ಮಾರ್ಗ ತೋರಿಸ್ಬೋದು. ಆದ್ರೆ ಅದನ್ನು ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಅವರವರ ಹಕ್ಕು. ಅದು ಅಂತಹ ಒಂದು ಸಿದ್ಧಾಂತದ ಕಡೆ, ಅಂತಹ ಒಂದು ತತ್ವದ ಕಡೆ ಸೊ ನಿರಂತರವಾಗಿ ಮನಸ್ಸು ಸಾಗ್ಲಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ.